ಸ್ನೇಹಿತರೆ, ಜೂನ್ 9ನೇ ತಾರೀಕು ನಾನಿಲ್ಲಿ ಕೆಲವೊಂದು ಐಟಮ್ ತಗೊಂಡ್ಬಿಟ್ಟಿದೀನಿ ಆನಂದ್ ಭವನ್ ಅವರಿಂದ. ಸೊ ನಂಗೆ 131 ರೂಪಾಯಿಗೆ ಏನೆಲ್ಲ ಬಂದಿದೆ ನೋಡೋಣ ಬನ್ನಿ. ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ, ಸಿಕ್ಕಿದ್ರೆ ಎಡಿಟ್ ಮಾಡುವಾಗ ಸಿಕ್ಕಿದ್ರೆ ಹಾಕಿರ್ತೀನಿ. ಸೊ ಇನ್ನು ಇದು ಯಾವಾಗ ಬರುತ್ತೆ ಇದು ವಿಡಿಯೋ ಗೊತ್ತಿಲ್ಲ, ತುಂಬಾ ವಿಡಿಯೋಗಳು ಪೆಂಡಿಂಗ್ ಇದೆ. ಸೊ ಸುಮಾರು ಐಟಮ್ ಬಂದಿದೆ. 131 ರೂಪಾಯಿಗೆ. ಓಕೆನಾ, ಏನೆಲ್ಲ ಬಂದಿದೆ ನೋಡೋಣ. ಸೊ ನಂಗೆ ಇದು ಕಟ್ ಮಾಡ್ಬಿಟ್ಟೆ, ಪೇಷನ್ಸ್ ಇರಲಿಲ್ಲ. ಕೆಲವು ಸತಿ ಪೇಷನ್ಸ್ ಇರಲ್ಲ, ಗಂಟು ತೆಗಿತೀನಿ. ಸೊ ಏನೆಲ್ಲ ಬಂದಿದೆ ನೋಡುವ. ಚಟ್ನಿ ಇದೆ, ಮತ್ತೆ ಮೊಸರು ಬಜ್ಜಿ ಇದೆ. ಚಟ್ನಿ ಇಡ್ಲಿಗೆ, ಮೊಸರು ಬಜ್ಜಿ ಪಲಾವ್ಗೆ, ಮತ್ತೆ ಕುರ್ಮಾ ಇದೆ ಪರೋಟಾಗೆ. ಓಕೆನಾ, ಜೊತೆಗೆ ಇದು ಇಡ್ಲಿಗೆನೆ ಸಾಂಬಾರ್ ಇದೆ. ಇಡ್ಲಿಗೆ ಚಟ್ನಿ, ಇಡ್ಲಿ ಸಾಂಬಾರ್ಗೆ, ಇಡ್ಲಿ ವಡಾಗೆ ಸಾಂಬಾರು ಚಟ್ನಿ ಇದೆ. ನನಗೆ 131 ರೂಪಾಯಿಗೆ ಇವೆಲ್ಲ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ. ಆನಂದ್ ಭವನ್ ಅವ್ರದ್ದು ಐಟಮ್ಗಳು. ಸೊ ಈಗ ನಾನಿಲ್ಲಿ ಫಸ್ಟ್ಗೆ ಏನಿಲ್ಲ ಇದೆ ನೋಡೋಣ ಬನ್ನಿ. ಸೊ ಫಸ್ಟ್ಗೆ ರೈಸ್ ಇದೆ, ರೈಸಿನ ಇದ್ರೊಳಗಡೆ ಹಾಕ್ತೀನಿ. ಇಷ್ಟು ರೈಸ್ ಬಂದಿದೆ, ಜೊತೆಗೆ ಅದಕ್ಕೆ ಮೊಸರು ಬಜ್ಜಿ ಇದೆ ಇಲ್ಲಿ. ಈಗ ನೋಡೋಣ, ಓಪನ್ ಮಾಡಿ ಮತ್ತೆ ತೋರಿಸ್ತೀನಿ ಇದು. ಸೊ ರೈಸ್ ಒಂದ್ ಸ್ವಲ್ಪ ಸೈಡ್ ಮಾಡ್ತೀನಿ, ಜಾಗ ಸಾಕಾಗಲ್ಲ. ಯಾಕಂದ್ರೆ 131 ರೂಪಾಯಿಗಲ್ವಾ, ನಂಗೆ ಮಧ್ಯಾಹ್ನ ಸಂಜೆವರೆಗೂ ಆಗ್ಬಿಡುತ್ತೆ. ಆಲ್ಮೋಸ್ಟ್ ಮಧ್ಯಾಹ್ನ 3 ಗಂಟೆ 4 ಗಂಟೆವರೆಗೂ ಆಗ್ಬಿಡುತ್ತೆ ಇಲ್ಲ. ಅದಕ್ಕೇನೆ ಪರೋಟ. ವಾವ್, ಐ ಥಿಂಕ್ ನಂಗೆ ಇವತ್ತೆಲ್ಲ ಆಗ್ಬಿಡುತ್ತೆ ಇದು ಫುಡ್. ಸೊ 2 ಪರೋಟ ಇದೆ, ಸಕ್ಕತ್ತಾಗಿದೆ ಪರೋಟ. ಸೊ ನನಗೆ ತುಂಬಾ ಇಷ್ಟ, ಬಟ್ ಅವನು ಹುಷಾರಿಲ್ಲ ಅಂತ ಅವಾಗ ತಿನ್ನಕ್ಕಾಗಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲ ಕೊಡಿಸ್ಬೇಕು. ಸೊ ಉಪ್ಪಿಟ್ಟು ಸಕ್ಕತ್ತಾಗಿದೆ. ಮಿಕ್ಸ್ ಮಾಡ್ಕೋತಾ ಇದೀನಿ ಮೆನುನ. ಮೆನು ಇವಾಗ ತುಂಬಾ ಇಷ್ಟಪಟ್ಟಿದ್ದ ಆನಂದ ಒಂದು ತಿಂಡಿ. ಸೊ ನಂಗೂ ತುಂಬಾ ಇಷ್ಟ ಆಗಿತ್ತು. ಸೊ ನೋಡಿ, 131 ರೂಪಾಯಿಗೆ ನಮ್ಗೆ ಯಾರು ಕೊಡ್ತಾರೆ ಇಷ್ಟೊಂದು. ಇಡ್ಲಿ ವಡೆ ಇದೆ, ಸಾಂಬಾರು ಚಟ್ನಿ, ಕುರ್ಮಾ, ಮೊಸರು ಬಜ್ಜಿ, ಪರೋಟ 2 ಸಕ್ಕತ್ತಾಗಿದೆ ಪರೋಟ ಇದು. ಮತ್ತೆ ಉಪ್ಪಿಟ್ಟು, ರೈಸು ಎಲ್ಲ ಬಂದಿದೆ. ಏನು ಮಾಡಕ್ಕಾಗಲ್ಲ. ನನ್ಗೆ ಆಕ್ಚುಲಿ ಇದೆಲ್ಲಾನು ವೆಯ್ಟ್ ಲಾಸ್ಗೆ ಮತ್ತೆ ಸ್ಟ್ರೆಂತ್ ಟ್ರೈನಿಂಗ್ಗೆ ಆಫ್ಟರ್ 30+ ಎಲ್ಲ ಇದು ತುಂಬಾ ಒಳ್ಳೇದಲ್ಲ. ಬಟ್ ಈಗ ಏನು ಮಾಡಕ್ಕಾಗಲ್ಲ, ನೋ ವೇ. ಎಲ್ಲ ನಾ ಇಲ್ಲೊಬ್ಳೆ ಮಾಡ್ಕೊಳ್ಳೋದ್ರಿಂದ ಅಡುಗೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು, ಟೈಮ್ ಸರಿಯಾಗಿ ತಿನ್ನೋದು ಎಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ತಗೊಂಡಿದ್ದೀನಿ. ನಿಮಗೆ ಸಕ್ಕತ್ತಾಗಿದೆ. ಇಷ್ಟಿದೆ ನೋಡಿ ಸ್ನೇಹಿತರೆ. ನೋಡಿ, ಇದಿಷ್ಟು ಅಲ್ದಿರ ಇವಾಗ ಇಡ್ಲಿ, ಉದ್ದಿನವಡೆ, ಚಟ್ನಿ, ಸಾಂಬಾರು ಇದನ್ನು ಇದೆ ಹಾಕೊಂಡಿದೀನಿ. ಸ್ವಲ್ಪ ಹಾಕೊಳ್ಳೋಣ ಅಂತ ಇನ್ನೂ ಇಷ್ಟಿದೆ. ಸೊ ಇದ್ರಲ್ಲಿ ನಾನು ಕುರ್ಮಾ ಹಾಕಿಟ್ಬಿಟ್ಟಿದ್ದೀನಿ, ಮೊಸರು ಬಜ್ಜಿ ಫ್ರಿಜ್ ಇಟ್ಟಿದ್ದೀನಿ. ಸೊ ತಿನ್ಬೇಕು. ಸ್ಪೂನ್ ಇದೆ. ಸಾಂಬಾರ್ ಮಾತ್ರ ಸಕ್ಕತ್ತಾಗಿರುತ್ತೆ. ಮಿಸ್ ಯು. ಇನ್ನು ಆಕ್ಚುಲಿ ಅಮ್ಮಂಗೂ ಹೇಳಿದ್ದೆ ಇಲ್ಲಿ ಬಂದಾಗ ಕೊಡಿಸ್ತೀನಿ ಅಂತ. ಬಟ್ ಇವಾಗ ಇಲ್ಲಿ ನೋಡ್ಬೇಕು, ಯಾವಾಗ ಅಮ್ಮ ಇಲ್ಲಿ ಕರ್ಕೊಳ್ತೀನೋ ಅವಾಗ ಕೊಡ್ಸೋದು. ಫಸ್ಟ್ ನಾನು ಸ್ವಲ್ಪ ಸರಿಯಾಗಿ ದುಡಿಯೋ ನೋಡ್ಬೇಕು, ನೋಡೋಣ ಏನಾಗುತ್ತೆ ಅಂತ. ಸ್ನೇಹಿತರೆ, ಇವತ್ತು ಜೂನ್ 10ನೇ ತಾರೀಕು. ಸೊ ಇವತ್ತೂ ಕೂಡ ನಾನು ಆನಂದ್ ಭವನಿಂದ ತಿಂಡಿ ತಗೊಂಡಿದ್ದೀನಿ. ಸೊ ಏನೆಲ್ಲ ಇದೆ ನೋಡೋಣ ಬನ್ನಿ. ಇದು ಗೊತ್ತಾಗಲ್ಲ ಹಂಗೆ, ನಿನ್ನೆ ತರನೇ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಪಲಾವು, ಉಪ್ಪಿಟ್ಟು, ಇಡ್ಲಿ ಮತ್ತೆ ಪರೋಟ. ಸೊ ನಿನ್ನೆಗಿಂತ ದುಡ್ಡು ಕಮ್ಮಿ ಆಗಿದೆ. ಅದೇ ಆಶ್ಚರ್ಯ ಆಗ್ತಿದೆ ನನ್ಗೆ. 116 ರೂಪಾಯಿ 75 ಪೈಸೆಗೆ ನನ್ಗೆ ಇಷ್ಟು ಐಟಮ್ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಯಾವಾಗ್ಲೂ ಆಫರ್ ಇರುತ್ತೆ ನಂಗೆ ಝೊಮ್ಯಾಟೊನಲ್ಲಿ, ಏನಂತ ಗೊತ್ತಿಲ್ಲ. ಜಾಸ್ತಿನೇ ಆಗಿರುತ್ತೆ, ಬಟ್ ಆಫರ್ ಅಲ್ಲಿ 120 ರೂಪಾಯಿ ಕಮ್ಮಿ ಆಗ್ಬಿಡುತ್ತೆ. ಸೊ ನಂಗೆ ಇವತ್ತು ನಿನ್ನೆಗಿಂತನೂ ಕಮ್ಮಿ ಆಗಿದ್ದು ತುಂಬಾನೇ ಖುಷಿ ಆಗ್ತದೆ. ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ಸಿಕ್ಕಿದ್ರೆ ಹಾಕಿರ್ತೀನಿ. ಸೊ ಏನಂತಾನೆ ಗೊತ್ತಿಲ್ಲ. ಆಶ್ಚರ್ಯ ಆಗುತ್ತೆ ನಂಗೆ. ಅದು ನಾವು ಕೂತಿದ ಕಡೆ ನೋಡಿ, ಮನೇಲೆ ತಿಂಡಿ ಮಾಡಿದ್ರು ಎಷ್ಟು ಗ್ಯಾಸ್ ವೇಸ್ಟ್ ಅಲ್ಲ, ಗ್ಯಾಸ್ ಬಳಸ್ತೀವಿ, ಮತ್ತೆ ಪದಾರ್ಥಗಳು ಬಳಸ್ತೀವಿ, ಟೈಮು, ಎನರ್ಜಿ ಎಲ್ಲ ಕೊಡ್ತೀವಿ ಅಲ್ವಾ. ಹಾಗಾಗಿ ಇದು ವರ್ತ್ ಅನ್ನಿಸ್ತು, ಮನೇಲಿ ಮಾಡೋ ತರಾನೇ ಇರುತ್ತೆ. ಇದೊಂದು ಒಳ್ಳೇದಲ್ಲ ಸಿಲ್ವರ್ ಪೇಪರ್ ಕವರು, ಬಟ್ ಏನ್ ಮಾಡಕ್ಕಾಗಲ್ಲ. ಇವಾಗ ಒಂದ್ ಕಡೆಯಿಂದ ಒಂದ್ ಕಡೆ ತಲುಪಿಸ್ಬೇಕಂದ್ರೆ ಅದು ಯೂಸ್ ಮಾಡ್ಬೇಕು, ಕೆಲವರು ಅದನ್ನೇ ಯೂಸ್ ಮಾಡ್ತಾರೆ. ಸೊ ಇದು ಆಫ್ ಮಾಡ್ತೀನಿ ಇವಾಗ. ಪರೋಟಾನು ಇಡ್ತೀನಿ ಇದ್ರ ಮೇಲೆ ಸ್ವಲ್ಪ ಹೊತ್ತು. ಇದು ಆಕ್ಚುಲಿ ಮೊನ್ನೆದಾಯ್ತಾ, ಮೊನ್ನೆ ರಾತ್ರಿ, ಅದು ಕೂಡ ಮನೆ ಊಟ ತರಾನೇ. 4 ರೊಟ್ಟಿ, ಅನ್ನ, ಸಾರೆಲ್ಲ ಕೊಡ್ತಾರೆ, ಪಲ್ಯ ಎಲ್ಲ, 4 ಚಪಾತಿ, ಇದು ಪುಲ್ಕ.
ಸೊ ಒಂದ್ ಮಿಕ್ಕಿತ್ತು ಆಯ್ತಾ, ನಿನ್ನೆನೂ ತಿನ್ನಕ್ಕಾಗಿರ್ಲಿಲ್ಲ, ಹಾಗಾಗಿ ಈಗ ಬಿಸಿ ಮಾಡ್ತಾ ಇದೀನಿ. ಸೊ ಇಷ್ಟು ಕತೆ ನಂದಿವತ್ತು. ಇನ್ ಸಂಜೆವರೆಗೂ ಆಗ್ಬಿಡುತ್ತೆ, ನನ್ಗೇನು ತೊಂದ್ರೆ ಇಲ್ಲ. ನಾನು ಹಾಟ್ ಬಾಕ್ಸ್ ಇಂದ ತೆಗೆದು ಸ್ವಲ್ಪ ಇದ್ಮೇಲೆ ಹಾಕ್ಬೇಕಂದ್ರೆ ಇದು ಆಫ್ ಮಾಡಿದೀನಿ ಒಲೆ, ಬಟ್ ಸ್ವಲ್ಪ ಬಿಸಿ ಇತ್ತಲ್ಲ, ಹಾಗಾಗಿ ಇದನ್ನ ಹಾಕಿದೀನಿ ಪರೋಟ. ಸೊ ಫಸ್ಟ್ಗೆ ಪಲಾವ್ ಹಾಕ್ತಾ ಇದೀನಿ. ಸೊ ನಿನ್ನೆ ಹಾಗೆ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ ಮಾತ್ರ ಇಲ್ಲಿ ತಿಂಡಿ ಆನಂದವನಲ್ಲಿ. ಸೈಡಿಗೆ ಮಾಡೋಣ. ಕೈಗೆ ಇದೆ ಸಿಕ್ಕಿತ್ತು ಸೌಟು, ಅದಕ್ಕೆ ಇದನ್ನೇ ತಗೊಂಡೆ. ಈಗ ಇದಕ್ಕೆ ಪರೋಟ ಉಪ್ಪಿಟ್ಟೆಲ್ಲ ಹಾಕೋಣ. ಈಗ ನಾನು ಇಡ್ಲಿ ತಿಂತೀನಿ. ನಾನು ಬೆಳಿಗ್ಗೆ ಹೊತ್ತು ಇಡ್ಲಿ ತಿನ್ನೋದಂತ ಸಖತ್ ಇಷ್ಟ. ಇದರಲ್ಲಿ ಉಪ್ಪಿಟ್ಟು ಇರುತ್ತೆ, ಹಾಕೋಣ. ಸೊ ಉಪ್ಪಿಟ್ಟು, ಈಗ ಪರೋಟ ಹಾಕೋಣ. ಎಸ್, ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಡಯಟ್ ಮಾಡೋರ್ಗೆ ಎಷ್ಟು ಒಳ್ಳೇದಲ್ಲ, ಬಟ್ ಹೆಲ್ದಿ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮೈದಾ ಹಾಕೇ ಇರ್ತಾರೆ ಏನೇ ಆದ್ರೂ ಕೂಡ, ಬಟ್ ನಾಟ್ ಬ್ಯಾಡ್. ಸೊ ಸಾರನ್ನ ಇದಕ್ಕೆ ಹಾಕೋಣ. ಇಡ್ಲಿ ತಿಂದು ಇದು ಕುಡಿಯೋದು. ಸಾಂಬಾರು ಸಕ್ಕತ್ತಾಗಿದೆ ಮಾತ್ರ. ಇದು ನೋಡಿ, ಅನ್ಕೊಳ್ತೀನಿ ತಿನ್ಬಾರ ಅಂತ, ಏನ್ ಮಾಡೋದು, ಮನೇಲಿ ಮಾಡಕ್ ಆಗ್ತಾ ಇಲ್ಲ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಅಷ್ಟು ಎಣ್ಣೆನೂ ಇಲ್ಲ, ಉದ್ದಿನ ವಡೆಲಿ ಇರ್ಲಿಲ್ಲ. ಇಡ್ಲಿ ತಿಂತಾ ಇದೀನಿ ನೋಡಿ. ಮನೇಲಿ ಮಾಡೋ ಅಷ್ಟೇ ಎಣ್ಣೆ. ಸ್ನೇಹಿತರೆ, ಇವತ್ತು ಜೂನ್ 11ನೇ ತಾರೀಕು. ನನ್ಗೆ ತಿಂಡಿ ಮಾಡೋದಕ್ಕೆ ಈಗ ಆಗೋದಿಲ್ಲ, ಮನೇಲಿ ಸ್ವಲ್ಪ ಕೆಲ್ಸಗಳೆಲ್ಲ ಇದೆ ತುಂಬಾ. ಹಾಗಾಗಿ ನಾನು ಆಚೆನೆ ತಗೊಂಡಿದೀನಿ. ಬಟ್ ಇದು ಮನೆ ಊಟ ತರನೇ ಆಲ್ಮೋಸ್ಟ್, ಏನು ಡಿಫ್ರೆನ್ಸ್ ಏನಿಲ್ಲ. ಟೇಸ್ಟ್ ಮೇಕರ್ಸ್, ಸೋಡಾ ಎಲ್ಲ ಏನು ಹಾಕಿರೋದಿಲ್ಲ. ಆದ್ರೆ ಡಯಟ್ ಫುಡ್ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ಪರೋಟ ಇದೆ, ಪಲಾವ್ ಇದೆ, ಉಪ್ಮಾ ಇದೆ, ಮತ್ತೆ ಇಡ್ಲಿ ಉದ್ದಿನ ವಡೆ ಮನೇಲಿ ಮಾಡಿರೋ ತರಾನೇ. ಓಕೆನಾ? ಸೊ ಆಸ್ ಯೂಶುವಲ್ ನಿನ್ನೆ ಮೊನ್ನೆನೂ ಸೇಮ್ ಡಿಟ್ಟೋ ಸೇಮ್ ತಗೊಂಡಿದ್ದೆ, ಇವತ್ತು ಸೇಮ್. ನನ್ಗೆ ಇಡೀ ದಿನಕ್ಕೆ ಆಗ್ಬಿಡುತ್ತೆ. ನಿನ್ನೆ ಕೂಡ ನಾನು ಮತ್ತೆ ನೈಟ್ ಏನು ತಗೊಳ್ಳೇ ಇಲ್ಲ, ಇಷ್ಟರಲ್ಲೇ ಮುಗಿಸಿದೀನಿ ಒಂದ್ ಇಡೀ ದಿವಸ. ನಿನ್ನೆ 116 ರೂಪಾಯಿ ಆಗಿತ್ತು, ಇವತ್ತು 130 ರೂಪಾಯಿ ಆಗಿದೆ. ಸೊ ಅಮ್ಮಗೂ ಹೇಳ್ತಾ ಇದ್ದೆ. ಸೊ ನನ್ಗೂ ಇಷ್ಟ ಇಲ್ಲ, ನಾನೇ ಹೇಳ್ತೀನಿ ಎಲ್ರಿಗೂ ಒಳ್ಳೆ ಫುಡ್ ತಗೊಳ್ಬೇಕು, ನಮ್ಮ ಯಾವ ಫುಡ್ ಯಾವ ರೀತಿ ಇರುತ್ತೋ ಮೂಡ್ ಅದೇ ರೀತಿ ಇರುತ್ತೆ ಅಂತ. ಬಟ್ ಇವಾಗ ನಂಗೆ ಆಪ್ಷನ್ ಇಲ್ಲ, ಯಾಕಂದ್ರೆ ನಂಗೆ ಕರೆಕ್ಟ್ ಟೈಮ್ಗೆ ಪೋಸ್ಟ್ಗಳು ಹಾಕ್ಬೇಕು, ವಿಡಿಯೋಗಳು ಮಾಡ್ಬೇಕು. ಇನ್ನು ಅಡಿಗೆ ಮನೆ ಕೆಲಸ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಅದ್ರಲ್ಲೇ ಹೋಗ್ಬಿಡುತ್ತೆ ದಿನಗಳು. ಸೊ ಇಲ್ಲಿ ಆಕ್ಚುಲಿ ನನ್ಗೆ ಸ್ವಲ್ಪ ಸ್ಟಿಲ್ನೆಸ್ ಕೂಡ ಇಂಪಾರ್ಟೆಂಟ್. ಅಂದ್ರೆ ನನ್ನ ಒಂದು ಥಾಟ್ಸ್ ಕಡೆ ಗಮನ ಕೊಡೋದು, ಮೆಡಿಟೇಟ್ ಮಾಡೋದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನನ್ನ ಒಂದು ಲೈಫ್ ಜರ್ನಿನೇ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಕೆಲವು ಸತಿ ನಾನು ಸುಮ್ಮನೆ ಏನೂ ಮಾಡದಿರ ಕೂತ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ. ಸೊ ಹಾಗಾಗಿ ನಿನ್ನೆ ಕೂಡ ಸ್ವಲ್ಪ ನನ್ಗೆ ಎದೆ ಹತ್ರ ಅಂದ್ರೆ ಪೇನ್ ಆಗ್ತಾ ಇತ್ತಂದ್ರೆ, ಎದೆ ಅಂದ್ರೆ ಆಕ್ಚುಲಿ ಹಾರ್ಟ್ ಹತ್ರ ಅಲ್ಲ, ನನ್ಗೆ ಮಧ್ಯದಲ್ಲಿ ನಮ್ಗೆ ಸೋಲು ಭಾಗ ಏನಿರುತ್ತೆ, ಸೋಲಿಯಲ್ಲಿ ಕನೆಕ್ಟ್ ಆಗಿರುತ್ತೆ, ತುಂಬಾ ಪೇನ್ ಆಗ್ತಾ ಇತ್ತು. ಇಡೀ ದಿವಸ ಸ್ವಲ್ಪ ಬಾಡಿ ಪೇನ್ ಇತ್ತು, ಹಾಗಾಗಿ ಏನು ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಸೊ ತಗೊಂಡಿದ್ದೀನಿ, ರಿಲ್ಯಾಕ್ಸ್ ಮಾಡ್ಬೇಕು. ಇನ್ನು ಬಾಡಿ ರಿಲ್ಯಾಕ್ಸ್ ಆಗ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ತೀನಿ. ವಿನೋದ್ ಏನ್ ಅಪ್ಡೇಟ್ ಅಂತ ಹೇಳ್ತೀನಿ ನಿಮ್ಗೆ, ತಿನ್ಬಿಟ್ಟೆಲ್ಲ ಹೇಳ್ತೀನಿ ಏನಂತ. ಸೊ ಈಗ ತಿಂಡಿ ತಿನ್ನುವ ಸಮಯ, ಇಟ್ಕೊಂಡು ಕೂತಿದ್ದೀನೆಲ್ಲ ತಿನ್ಬೇಕು. ಫೀಲಿಂಗ್ ಮಚ್ ಬೆಟರ್ ದನ್ ಯೆಸ್ಟರ್ಡೇ. ನೋಡಿ ಮುಖದಲ್ಲೇ ಚೇಂಜಸ್ ಗೊತ್ತಾಗತ್ತೆ. ಮಗು ಹೇಳ್ದೆ ಏನೇನ್ ಆಯ್ತು ಅಂತ ಹೇಳಿ, ನನ್ಗೆ ಏನ್ ಫೀಲ್ ಆಗ್ತಾ ಇದೆ ನೋಡಿ. ಇಂಥ ಕಡೆ ಪೇನ್ ಬರುತ್ತೆ ನನ್ಗೆ. ಸೊ ಇಟ್ಸ್ ರಿಯಲ್, ಪೇನ್ ಇಸ್ ರಿಯಲ್. ನಮ್ ಮೈಂಡ್ ಚೆನ್ನಾಗಿತ್ತು ಅಂದ್ರೆ ಬಾಡಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಲೈವ್ ಎಕ್ಸಾಂಪಲ್, ನಾನು ನನ್ ಬಾಡಿಲೇ ಚೇಂಜಸ್ ಆಗೋದು ನೋಡ್ತಾ ಇರ್ತೀನಿ. ಕೆಲಸ ಏನು ಮಾಡ್ಕೊಳಕ್ಕಾಗಲ್ಲ, ಪಾತ್ರೆಗಳು ತೊಳೆದಿಲ್ಲ, ಇನ್ನ ಬೇಕಾದಷ್ಟು ಕೆಲ್ಸಗಳಿರತ್ತೆ. ಸೊ ಮೈಂಡ್ ಸರಿಯಾಗಿ ಪ್ರಾಸೆಸ್ ಆಗಲ್ಲ. ಇಲ್ಲಿ ರೇಷನ್ ಐಟಮ್ಸ್ ಕೆಲವೊಂದು ಹಂಗಂಗೆ ಇದೆ, ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಬೇಕು. ಅಂದ್ರೆ ಬೇಸಿಕಲಿ ಏನೇ ನೀಟ್ ಇರ್ಲಿ ಇಲ್ಲದೆ ಇರ್ಲಿ, ನಂಗೆ
ಅಡುಗೆ ಮಾಡೋ ಮೈಂಡ್ ಸೆಟ್ ಅಂದ್ರೆ ಮೈಂಡ್ ಬರ್ಬೇಕಂದ್ರೆ ನನ್ ಫಸ್ಟ್ ಮೈಂಡ್ ಸೆಟಲ್ ಆಗ್ಬೇಕು. ಕೆಲವು ಸತಿ ಹಿಂಗೆ ನಾವು ಇನ್ನರ್ ಅವೇರ್ನೆಸ್ ಅವೇಕನಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗುವಾಗ ಪ್ರತಿಯೊಂದು ಸ್ಟೇಜ್ ಅಲ್ಲೂ ನಮ್ಗೆ ಹಿಂಗಾಗುತ್ತೆ. ಪಾಸ್ ಮಾಡಿ ನಾವು ಅಬ್ಸರ್ವ್ ಮಾಡಿ ಮತ್ತೆ ರಿಕನೆಕ್ಟ್ ಆಗ್ಬೇಕಾಗುತ್ತೆ ನಮ್ಮ ಇನ್ನರ್ ಸೆಲ್ಫ್ಗೆ. ಓ ಮೈ ಗಾಡ್, ಈಗ ಒಂದು ಪೋಸ್ಟ್ ಹಾಕ್ದೆ ಇನ್ಸ್ಟಾಗ್ರಾಮ್ಗೆ, ರೀಚ್ ಆಗ್ತಿಲ್ಲ, ಬಟ್ ನಾನು ರೆಗ್ಯುಲರ್ ಹಾಕ್ಲೇಬೇಕು, ಹಾಕ್ತಾ ಇದೀನಿ. ನನಗೂ ನಿನ್ನೆ ಪೋಸ್ಟ್ ಹಾಕಕ್ಕಾಗ್ಲಿಲ್ಲ. ನೋಡಿ ಮುಖದಲ್ಲಿ ಸ್ವಲ್ಪ ಗ್ಲೋ ಇದೆ ಇವತ್ತು, ನಿನ್ನೆ ಎಲ್ಲ ಏನೂ ಗ್ಲೋ ಇರಲಿಲ್ಲ. ಈ ರೀತಿ ಮನ್ಸು ಚೆನ್ನಾಗಿತ್ತು ಅಂದ್ರೆ ನನಗೆ ಗ್ಲೋ ಇರುತ್ತೆ, ಹೀಗಾಗ್ಬಿಡುತ್ತೆ ನೋಡಿ. ಹರಕೆ ಇದೆ ಇಲ್ಲೇನೆ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಬ್ಲಾಗ್ಗಳು ಮಾಡಕ್ ಆಗ್ತಿಲ್ಲ, ಅಪ್ಲೋಡ್ ಮಾಡಿಲ್ಲ, 3-4 ವಾರನೇ ಆಗೋಯ್ತು. ಇನ್ನೊಂದು ಚಿತ್ರ ಪಿವಿಕೆ ಚಾನಲ್ ನಲ್ಲಿ, ಐ ಮೀನ್ ಇದೇ ಚಾನಲ್ ಅಲ್ವಾ, ನಾನು ಪಾಸಿಟಿವ್ಸ್ ಕರ್ನಾಟಕಗೂ ವಿಡಿಯೋಸ್ ಹಾಕಕ್ ಆಗ್ತಾ ಇಲ್ಲ. ನೋಡೋಣ ಇನ್ಮೇಲೆ ರೆಗ್ಯುಲರ್ ಹಾಕೋಣ. ದಿನ ಏನ್ ಹೇಳ್ದ, ಏನ್ ಅಪ್ಡೇಟ್ ಅಂತ ನಾನು ನಿಮ್ಗೆ ಫ್ರೀ ಆದ್ಮೇಲೆ ಹೇಳ್ತೀನಿ. ಇವಾಗ ಪಲಾವು, ಪರೋಟ, ಉಪ್ಪಿಟ್ಟು ಆಸ್ ಯೂಶುವಲ್ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಆಮೇಲೆ. ಫಸ್ಟ್ ಇವಾಗ ನಾನು ನೋಡಿ ಇದು ಕುರ್ಮಾ, ಇದಕ್ಕೆ ಪರೋಟಗೆ. ಸೊ ಇಲ್ಲಿ ಸಾಂಬಾರು ಇನ್ನೊಂದ್ ಸ್ವಲ್ಪ ಇದರಲ್ಲೇ ಬಿಟ್ಟಿದ್ದೀನಿ, ಮಿಕ್ಕಿರೋದು ಇದಕ್ಕೆ ಹಾಕೊಂಡಿದ್ದೀನಿ. ಇಡ್ಲಿ, ಉದ್ದಿನವಡೆ, ಚಟ್ನಿ, ಸಾಂಬಾರು. ನೋಡಿ ಇದು ಅಷ್ಟೇ, ಮನೆಯಲ್ಲಿ ಮಾಡೋ ಹತ್ರ ಇದೆ ಅಷ್ಟೇ, ಎಣ್ಣೆ ಇರಲ್ಲ ಜಾಸ್ತಿ. ಸೊ ನೋಡಿ, ಯಾವಾಗ ಇನ್ನೂ ಕಮ್ಮಿನೇ ಇದೆ. ಅದೇ ಯಾವಾಗ ಇನ್ನ ಚೂರು ಎಣ್ಣೆ ಅನಿಸ್ತದೆ, ಬಟ್ ಇನ್ನೂ ಕಮ್ಮಿ ಇರುತ್ತೆ ಯಾವಾಗಲೂ. ಸೊ ಮಧ್ಯಾಹ್ನಕ್ಕೆ ನಾ ಇಲ್ಲಿ ಪಲಾವು, ಉಪ್ಪಿಟ್ಟು, ಮೊಸರು ಬಜ್ಜಿ, ವಾಟರ್ ಇಷ್ಟು ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತು ಜೂನ್ 12ನೇ ತಾರೀಕು. ಸೊ ಅಗೇನ್ 4th ಡೇ ನಾನಿಲ್ಲಿ ಆನಂದ್ ಭವನ್ ಅಲ್ಲೇ ತಿಂಡಿ ಊಟ ಎಲ್ಲ ತಗೊಂಡಿದ್ದೀನಿ. ಆಸ್ ಯೂಶುವಲ್ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇಡ್ಲಿ, ವಡೆ, ಸಾಂಬಾರ್, ಮತ್ತೆ ಪಲಾವ್, ಮತ್ತೆ ಪರೋಟ, ಮತ್ತೆ ಉಪ್ಮಾ, ಇಷ್ಟು ಇದೆ. ಯಾಕಂದ್ರೆ ಸ್ವಲ್ಪ ಸಾರು ಇನ್ನೂ ಜಾಸ್ತಿ ಕಾಣ್ತಾ ಇದೆ. ನನಗೆ 129 ರೂಪಾಯಿ ಆಯ್ತು ಇಷ್ಟಕ್ಕೆ. ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಂಗೆ ಮೊನ್ನೆ 131 ಆಗಿತ್ತು. ಅಲ್ಲ, ಆಚೆ ಮೊನ್ನೆ 131 ಆಗಿತ್ತು, ಮೊನ್ನೆ 116 ಆಗಿತ್ತು, ನಿನ್ನೆ ಅಗೇನ್ 131 ಆಗಿತ್ತು, ಇವತ್ತು 129 ಅಷ್ಟೇ. ಸ್ವಲ್ಪ ಡಿಫ್ರೆನ್ಸ್, ಒಂದು 5-6 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ. ಬಟ್ ಅಗೇನ್ ಬಂದಿದೆ. ಆಕ್ಚುಲಿ ನಾನು ಅಮ್ಮಂಗೆ ಡಯಟ್ದು ಸ್ವಲ್ಪ ಸ್ಟಡಿ ಮಾಡ್ತಾ ಇದೀನಿ, ಏನ್ ಕೊಡ್ಬೋದು ಅದ್ರಲ್ಲೇ ಸ್ವಲ್ಪ ಟೈಮ್ ಹೋಗ್ತಿದೆ. ಯಾಕಂದ್ರೆ ಏನಾದ್ರು ಹೇಳಕ್ ಮುಂಚೆ ತುಂಬಾ ಸ್ಟಡಿ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ. ಅಮ್ಮಂದು ಏಜ್, ಅವ್ರದ್ದು ಡಯಾಬಿಟೀಸ್ ಯಾವ ರೀತಿ ಇದೆ ಅದೆಲ್ಲ ನೋಡ್ಕೊಂಡು, ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ನೋಡ್ಕೊಂಡು ನಾನು ಹೇಳ್ಬೇಕಾಗುತ್ತೆ. ಕೆಲವೊಂದೆಲ್ಲ ಸ್ಟಡಿ ಮಾಡಿ ಒಂದು ಒಳ್ಳೆ ರೆಸಿಪೀಸ್ ಹೇಳಿದೆ, ಆದ್ರೆ ಸ್ವಲ್ಪ ಮಾಡ್ಕೊಳ್ ಪ್ರೊಸೀಜರು ಸ್ವಲ್ಪ ಅಮ್ಮಂಗೆ ಸೆಟ್ ಆಗ್ಬೇಕು, ಇನ್ನು ಬರ್ಬೇಕು. ಹಾಗಾಗಿ ಅದು ಒಂದು ಒಳ್ಳೆ ರೋಟಿ ಹೇಳಿದೆ. ಅದ್ ಯಾವ್ದು ಹಿಟ್ಟಿಂದ ರೋಟಿ ಅಂತ ನಿಮ್ಗೆ ಕಮಿಂಗ್ ಡೇಸ್ ಅಲ್ಲಿ ತಿಳಿಸ್ತೀನಿ. ಅದು ವೀಟ್ ರೋಟಿ ಬದಲಿಗೆ ರೀಪ್ಲೇಸ್ಮೆಂಟ್ ಬೇಕಾದಷ್ಟಿದೆ, ಅದ್ರಲ್ಲಿ ಒಂದು ಆಯ್ತಾ ಇದು. ಅದರದ್ದು ರೋಟಿ ಹೇಳಿದ್ದೆ, ಸ್ವಲ್ಪ ಅಮ್ಮಂಗೆ ಅದು ಕಿತ್ತೋಗಂಗ್ ಆಯ್ತು. ಅದೇ ಹಿಟ್ಟು ಯಾವ ಒಂದು ಸ್ವೀಟ್ಸ್ ಅಲ್ಲಿ ಮಾಡಿರ್ತಾರೆ ಅದ್ರದ್ದೇ ಒಂದು ಬೇಯಿಸ್ಕೊಂಡು ರೈಸ್ಗೆ ರೀಪ್ಲೇಸ್ಮೆಂಟ್ ಕೂಡ ಮಾಡಿಸಿದೆ ಇವತ್ತು. ಅದು ಕೂಡ ಬೇಯಿಸ್ಕೊಂಡಿದ್ದಾರೆ. ರೈಸ್ಗೆ ರೀಪ್ಲೇಸ್ಮೆಂಟ್ ಅದು ಗ್ರೈನ್ ಅಲ್ಲ, ಹೇಳ್ತೀನಿ ಅದೇನು ಅಂತ ಹೇಳಿ. ಸೊ ಈ ತರ ಸ್ವಲ್ಪ ಸ್ಟಡಿ ಮಾಡಿದ್ರೆ ಟೈಮ್ ಆಗೋಗ್ಬಿಡುತ್ತೆ. ತಿಂಡಿ ಏನು ಮಾಡ್ಕೊಂಡ ಪಾತ್ರೆಗೆಲ್ಲ ತೊಳೆದು ನೈಟ್. ಬಟ್ ಈ ತರ ಆಗಿದೆ ನೋಡಿ. ಇವಾಗ ತಿನ್ಬೇಕು ನಾನಿಲ್ಲಿ. ಬೇಜಾರಾಗುತ್ತೆ, ನಾನ್ ತಿಂತೀನಿ, ಅಮ್ಮ ತಿನ್ನಿಲ್ಲ ಅಂತ. ಬಟ್ ಅಮ್ಮ ಹೆಲ್ದಿನೇ ತಿಂತಾರೆ, ಇದೆ ಆಕ್ಚುಲಿ ಅನ್ಹೆಲ್ದಿ ಹೇಳ್ಬೇಕಂದ್ರೆ. ಸೊ ಎನಿವೇಸ್, ಒಬ್ಬೊಬ್ಬರಿಗೆ ಒಂದೊಂದ್ ರೀತಿ ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಸೊ ನಾನು ಇವಾಗ ತಿಂತೀನಿ ಇದಿಷ್ಟು, ಏನು ಮಾಡಕ್ಕಾಗಲ್ಲ. ಪ್ರೋಟೀನ್ ಜಾಸ್ತಿ ಇರೋದಿಲ್ಲ, ಜೊತೆಗೆ ಫೈಬರ್ ಇರೋದಿಲ್ಲ, ಬಟ್ ಏನು ಮಾಡಕ್ಕಾಗಲ್ಲ, ಕಾರ್ಬ್ಸ್ ಜಾಸ್ತಿ ಈಗ. ಬಟ್ ಐ ಹ್ಯಾವ್ ಟು ಈಟ್ ಅಂಡ್ ಡೂ ದ ವರ್ಕ್. ನೋಡೋಣ, ವಿನು ಬಂದ್ಮೇಲೆ ಮತ್ತೆ ಪಿಕಪ್ ಪಿಕಪ್ ನಾ ಇವಾಗ್ಲೂ ಆಗ್ಬೋದು, ಬಟ್ ಸ್ವಲ್ಪ ವಿನು ಬಂದ್ಮೇಲೆ ಇನ್ನು ಕೆಲಸಗಳೆಲ್ಲ ಬೇಗ ಆಗುತ್ತೆ, ಮತ್ತೆ ಮೈಂಡ್ ಸರಿ ಹೋಗುತ್ತೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದು ನಿನ್ನೆದು ಪರೋಟ ಮಿಕ್ಕಿದೆ, ಮತ್ತೆ ಇವತ್ತು ಮತ್ತೆ ತಗೊಂಡಿದ್ದೀನಿ. ಏನೇನಿದೆ ನೋಡೋಣ. ಸಾಂಬಾರು, ಇಡ್ಲಿ, ವಡೆ, ಚಟ್ನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮಿಕ್ಕಿರೋ ಚಟ್ನಿ ಇಲ್ಲಿ ಹಾಕಿದ್ದೀನಿ. ಜೊತೆಗೆ ಇಲ್ಲಿ ಒಂದು ಇದಿದೆ, ಕುರ್ಮಾ ಇದೆ. ಇದು ಆ್ಯಕ್ಚುಲಿ ಪರೋಟಾಗೆ ಅಲ್ಲ, ಪರೋಟ ತೊಗೊಳ್ಳಿಲ್ಲ ನಾನು ಇವಾಗ ಮತ್ತೆ, ಯಾಕಂದರೆ ಆಲ್ರೆಡಿ ಒಂದು ಪರೋಟ ಇದೆ ಅಲ್ವ ನೈಟ್ದು, ಹಾಗಾಗಿ ಪರೋಟ ತೊಗೊಳ್ಳಿಲ್ಲ ನಾನು. ಅದ್ರ ಬದಲಿಗೆ ಬನ್ಸ್ ತೊಗೊಂಡಿದ್ದೀನಿ. ನೋಡಿ ಸಾಫ್ಟಾಗಿ ಎಷ್ಟು ಇದೆ. ಬನ್ಸ್ ಇದೆ, ಪಲಾವ್ ಇದೆ, ಮತ್ತು ಉಪ್ಪಿಟ್ಟಿದೆ.
ಇಷ್ಟಿದೆ. ಸೊ ಈಗ ನಾನು ಇದನ್ನು ತಿಂತೀನಿ, 2 ಇಡ್ಲಿ ವಡೆ ಪರೋಟ ತಿಂತೀನಿ.